ಯುವ ಜನತಾದಳದ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿರವರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆಯ ಭಾಗದಲ್ಲಿ ನಡೀತಾ ಇರತಕ್ಕಂಥ ಜಾತ್ಯತೀತ ಜನತಾದಳ ಪಕ್ಷದ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ವಿಶೇಷವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಪ್ರಪ್ರಥಮವಾಗಿ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ಇವತ್ತು 7ನೇ ತಾರೀಕು ಭಾನುವಾರದ ದಿನ ಯಶವಂತಪುರ ಹಾಗೂ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಕ್ಷೇತ್ರದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಜನತಾದಳ ಪಕ್ಷದಿಂದ ಸತತವಾಗಿ 4 ಬಾರಿ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅತ್ಯಂತ ಕಮ್ಮಿ ಅಂತರದಿಂದ ಪರಾಜಿತಗೊಂಡಿದ್ರು ಕೂಡ ಅವರನ್ನ ನಂಬ್ಕೊಂಡಿರ್ತಕ್ಕಂಥ ಹಾಗೂ ಪಕ್ಷದ ದೇವೇಗೌಡರು ಸಾಹೇಬರು ಮತ್ತು ಸನ್ಮಾನ್ಯ ಕುಮಾರಣ್ಣವರ ಅಭಿಮಾನಿಗಳು ಮತ್ತು ಜಾತ್ಯತೀತ ಜನತಾದಳ ಪಕ್ಷದ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲ ಈ ಭಾಗದ ಪ್ರಮುಖ ಮುಖಂಡರು ಹಾಗೂ ಕ್ಷೇತ್ರದ ಮುಖಂಡರುಗಳು ನನ್ನನ್ನು ನಂಬಿಕೊಂಡಿದ್ದಾರೆ. ತಾಲೂಕಿನ ಜನತೆ ಅನೇಕ ಸಂದರ್ಭದಲ್ಲಿ ಚುನಾವಣೆಗಳ ಏಳು ಬೀಳುಗಳ ನಡುವೆನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತಕ್ಕಂಥ ಭಾವನೆಯಿಂದ ನಿಮ್ಮೆಲ್ಲರ ಭಾವನೆಗೆ ಅತ್ಯಂತ ಪ್ರೀತಿಯಿಂದ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ಬೇಕು. ಎಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕ್ಷೇತ್ರದ ಮತದಾರನ ಕಾರ್ಯಕರ್ತರನ್ನ ಮುಖಂಡರನ್ನ ಕೈಯನ್ನು ಬಿಟ್ಟು ಹೋಗಬಾರ್ದು ಅಂತಕ್ಕಂಥ ಒಂದು ದೃಢ ಸಂಕಲ್ಪದೊಂದಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ 4 ಚುನಾವಣೆಗಳು ಕಳೆದ ವಿಧಾನಸಭಾ 23ರ ಚುನಾವಣೆ ಸಂದರ್ಭದಲ್ಲೂ ಕೂಡ ಇಲ್ಲಿ ವೇದಿಕೆ ಮೇಲೆ ಹನುಮಂತೇಗೌಡರು ಇದ್ದಾರೆ. ಹನುಮಂತೇಗೌಡರು ಮತ್ತೆ ಈ ತಾಲೂಕಿನ ಎಲ್ಲ ಜನತಾದಳ ಪಕ್ಷದ ಗಟ್ಟಿ ಬೇರುಗಳು ಸನ್ಮಾನ್ಯ ಕುಮಾರಣ್ಣ ಅವರ ಬೆಳಿ ಬಿಡದಿಯ ತೋಟದ ಮನೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಉಪಸ್ಥಿತನಿದ್ದೆ. ಆ ಸಂದರ್ಭದಲ್ಲಿ ಜವರೇಗೌಡರು ನಾನು 3 ಚುನಾವಣೆಯನ್ನು ಎದುರಿಸಿದ್ದೇನೆ, ಈ ಚುನಾವಣೆಯಲ್ಲಿ ದಯವಿಟ್ಟು ನನಗೆ ನಿಂತ್ಕೊಳ್ಳಿ ಅಂತಕ್ಕಂಥದ್ದು, ನನ್ನ ಮೇಲೆ ಒತ್ತಡವನ್ನು ಏರಬೇಡಿ ಅಂತಕ್ಕಂಥದ್ದನ್ನ ಹೇಳಿದರು. ಆದರೆ ಅಂತಿಮವಾಗಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು, ಈ ಚುನಾವಣೆ ನೀವು ಗೆದ್ದೇ ಗೆಲ್ತೀರಿ, ಕಾರ್ಯಕರ್ತರು ಮುಖಂಡರು ಮತದಾರರು ನಿಮ್ಮ ಪರವಾದಂಥ ಒಂದು ಒಲವಿದೆ, ನೀವು ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಒತ್ತಡವನ್ನು ಏರಿದ ನಂತರ ಜವರೇಗೌಡರು ಪಕ್ಷಕ್ಕೋಸ್ಕರ ಕಾರ್ಯಕರ್ತರಿಗೋಸ್ಕರ ಪಕ್ಷದ ನಾಯಕರು ವರಿಷ್ಠರಿಗೋಸ್ಕರ ತಲೆಬಾಗಿ ಶರಣಾಗಿ ನಿಮ್ಮ ಮುಂದೆ ಬಂದು ನಿಂತು ಚುನಾವಣೆಯನ್ನು ಎದುರಿಸಿದರು. ಆದರೆ 4ನೇ ಬಾರಿಯೂ ಕೂಡ ಅವ್ರಿಗೆ ಸಿಕ್ಕಬೇಕಾದಂಥ ಸಂಪೂರ್ಣ ಯಶಸ್ಸು ಇಲ್ಲಿವರೆಗೂ ದೊರಕತಕ್ಕಂಥದ್ರಲ್ಲಿ ಎಲ್ಲೋ ಸಣ್ಣ ಪುಟ್ಟ ಅಡಚಣೆಗಳು ಉಂಟಾಗಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಇಂಥ ಒಬ್ಬ ನಿಷ್ಠಾವಂತರನ್ನ ಕೈ ಬಿಡಬಾರ್ದು. ನಮ್ಮನ್ನು ನಂಬಿ 4 ಬಾರಿ ಚುನಾವಣೆಯನ್ನು ನಿಂತು ಚುನಾವಣೆಯನ್ನು ಎದುರಿಸಿದ್ರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜೊತೆಯಲ್ಲಿ ಬಹುಮುಖ್ಯವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು
ಇವಲ್ಲಿ ನಿಂತಿರ್ತಕ್ಕಂಥ ಜೀವಂತ ಸಾಕ್ಷಿ, ನಮ್ಮನ್ನ ನಂಬಿ ಬಂದಿರತಕ್ಕಂಥ ಪಕ್ಷವನ್ನು ನಂಬಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಜನತಾದಳ ಪಕ್ಷ ಅಂತಕ್ಕಂಥದಕ್ಕೆ ಇವತ್ತು ಉದಾಹರಣೆ. ಅವರನ್ನ ವಿಧಾನ ಪರಿಷತ್ನ ಸದಸ್ಯರಾಗಿ ಇವತ್ತು ಆಯ್ಕೆ ಮಾಡಿ ನೈತಿಕವಾಗಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ. ನಮ್ಮ ಕಷ್ಟದ ಕಾಲದಲ್ಲಿ ನೀವು ನಿಂತಿದ್ದೀರಿ, ಪಕ್ಷ ನಿಮ್ಮನ್ನ ಕೈಯನ್ನ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ದಿಟ್ಟವಾದಂಥ ಒಂದು ಹೆಜ್ಜೆಯನ್ನ ಇಟ್ಟು ತೀರ್ಮಾನವನ್ನು ತೆಗೆದುಕೊಂಡು ಜವರೇಗೌಡರು ಸಾಹೇಬರನ್ನ ಇನ್ನೂ ಹೆಚ್ಚಾಗಿ ನಿಮ್ಮ ಜೊತೆ ಕ್ಷೇತ್ರದ ಒಂದು ಒಡನಾಟ ಇಟ್ಕಟ್ಟತಕ್ಕಂಥದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯ ಏಳು ಬೀಳು ಅವರ ಮನಸ್ಸಿನ ಮೇಲೆ ಒಂದು ಆಘಾತ ಏನು ಉಂಟಾಗಿತ್ತು, ಅದರಿಂದ ಅವರು ಹಿಂಸರಿಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಗುರುತಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಅವರಿಗೆ ಪರಿಷತ್ಗೆ ಕಳಿಸ್ಕೊಟ್ಟಿದ್ದಾರೆ. ನನಗೆ ಗೊತ್ತಿದೆಯಣ್ಣ, ಕ್ಷೇತ್ರದಲ್ಲಿ ಇಲ್ಲಿ ಇರ್ತಕ್ಕಂಥ ಶಾಸಕರ ವರ್ತನೆ ನಿಮ್ಮ ಮನಸ್ಸಿನ ಮೇಲೆ ಎಷ್ಟು ನೋವು ಉಂಟಾಗಿದೆ, ಪ್ರತಿನಿತ್ಯ ನೀವು ಒಂದು ಯಾತನೆಯನ್ನು ಏನು ಅನುಭವಿಸ್ತಾ ಇದ್ದೀರಿ ಅಂತಕ್ಕಂಥದನ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಇಲ್ಲಿ ಯಾರೋ ಬರ್ತಾ ಒಬ್ರು ಈ ಭಾಗದ ಮುಖಂಡರು, ಅವ್ರ ಹೆಸರು ಗೊತ್ತಾಗ್ಲಿಲ್ಲ ನನಗೆ, ಕೆಂಪು ಶರ್ಟ್ ಹಾಕೊಂಡಿದ್ರು ಅವರು. ತಾವಣ್ಣ ಕೆಂಪು ಶರ್ಟ್ ಅಲ್ಲ, ಕಲರ್ ಬದಲಾವಣೆ, ಬಣ್ಣ ಬದಲಾವಣೆ, ನಮಗೇನೋ ಕಣ್ಣಿಗೇನೋ ತಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ. ಆದರೆ ಒಂದು ತಾವೆಲ್ಲ ಗಂಗಾಧರ್ ಅವರು, ಅವರ ಕುಟುಂಬದಲ್ಲಿ ಯಾವುದೋ ಒಂದು ಅಪಘಾತ ಆಗಿ ಅನಿರೀಕ್ಷಿತವಾದಂಥ ಒಂದು ಸಾವಾದಂಥ ಸಂದರ್ಭದಲ್ಲಿ ಆ ಮೃತದೇಹವನ್ನು ನಮಗೆ ಕೊಡ್ತಕ್ಕಂಥದ್ದಕ್ಕೂ ಕೂಡ ಇಲ್ಲಿ ಯಾವ ರೀತಿ ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಿತಾ ಇದ್ದಾರೆ ಈ ಭಾಗದ ಶಾಸಕರು ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಮುಂದೆ ಬಂದು ನೀವೆಲ್ಲ ತಿಳಿಸಿದ್ದೀರಿ ಗಂಗಾಧರಣ್ಣ ಅವರೇ. ಒಂದು ಮಾತು ಜನಪ್ರತಿನಿಧಿಗಳಾದಂಥವ್ರು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಾನು ಮೂರು ಪಕ್ಷಕ್ಕೆ ಸೇರಿ ಒಂದು ಮಾತನ್ನ ಹೇಳ್ತೇನೆ. ಅಧಿಕಾರ ಯಾವತ್ತೂ ಕೂಡ ಯಾರ ಮನೆ ಬಾಗಿಲಿಗೂ ಶಾಶ್ವತ ಅಲ್ಲ. ಅಧಿಕಾರ ಕೊಡ್ತಕ್ಕಂಥದ್ದು, ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಆ ಕ್ಷೇತ್ರದ ಮತದಾರರು ನಿಮಗೆ ಒಂದು ಅಧಿಕಾರವನ್ನು ಕೊಟ್ಟು ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಥಾನ, ಶಾಸಕ ಸ್ಥಾನವನ್ನು ಏನು ಕೊಟ್ಟಿರ್ತಾರೆ, ಆ ಶಾಸಕ ಸ್ಥಾನಕ್ಕೆ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ, ನಿಮ್ಮ ವ್ಯಕ್ತಿತ್ವಕ್ಕೂ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಒಬ್ಬ ಯುವ ಕಾರ್ಯಕರ್ತನಾಗಿ 7.5 ಕೋಟಿ ಕನ್ನಡಿಗರಲ್ಲಿ ಒಬ್ಬ ನಾಗರಿಕನಾಗಿ ಬಯಸ್ತಕ್ಕಂಥದ್ದು. ಯಾರು ಕೂಡ ನೀವು ಎದೆಗುಂತಕ್ಕಂಥವ್ರು ಇಲ್ಲ ಇಲ್ಲಿ ಯಾರು. ಇಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರು ಒಂದು ರೀತಿ ಸೈನಿಕರಿದ್ದಂಗೆ. ಇದನ್ನ ನಾನು ಯಾವಾಗಲೂ ನಿರಂತರವಾಗಿ ಕೇಳ್ತಾನೆ ಇದ್ದೆ. ಆದರೆ ನನಗೆ ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಒಂದು ಅನುಭವ,